ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಇವತ್ತಿನ ವಿಶೇಷ ಸುದ್ದಿ ನಿಮ್ಮ ಗಮನಕ್ಕೆ ಅಂತ ಹೇಳಿದ್ರೆ, ಮಾಜಿ ಸಹಕಾರ ಸಚಿವ ಹಿರಿಯ ಸಹಕಾರಿ ಎಸ್ ಪಾಟೀಲ್ ವಿಶಿಷ್ಟ ರೀತಿ ಜನ್ಮದಿನಾಚರಣೆ. ಒಬ್ಬ ರಾಜಕಾರಣಿ ಅಂತ ಹೇಳಿದಾಕ್ಷಣ ಅವರ ಜನ್ಮದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸುವುದು ಸಹಜವಾಗಿರುವಂಥ ಪ್ರಸ್ತುತ ಪರಿಸ್ಥಿತಿಯಲ್ಲಿನ ಪ್ರಕ್ರಿಯೆ. ಅದರಲ್ಲೂ ಒಬ್ಬ ಮಾಜಿ ಸಚಿವರು ಅಂತ ಹೇಳಿದಾಕ್ಷಣ ಅವರ ಜನ್ಮದಿನಾಚರಣೆಯನ್ನು ಇನ್ನಷ್ಟು ಅದ್ಧೂರಿಗೊಳಿಸಬೇಕು ಅಥವಾ ಅದ್ಧೂರಿಯಾಗಿ ಆಚರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ನಿಯಮದ ರೀತಿ ಒಳಗೆ ಪ್ರಸ್ತುತ ನಡೆದುಕೊಂಡು ಬಂದಿದೆ. ಅದರಲ್ಲೂ ಕೂಡ ಅತ್ಯಂತ ಬಹುಮುಖ್ಯವಾದ ಖಾತೆ ಸಹಕಾರಿಯ ಸಚಿವರಾಗಿದ್ದರು ಅಂತ ಹೇಳಿದ್ರೆ, ಮಾಜಿ ಸಹಕಾರಿ ಸಚಿವರು ಅಂತ ಹೇಳಿದ್ರೆ ಅವರು ಆಚರಿಸುವ ಜನ್ಮದಿನಾಚರಣೆಯೇ ವಿಶಿಷ್ಟ ರೀತಿಯಾಗಿರಬೇಕು ಅನ್ನುವಂಥದ್ದು ಒಂದು ಕಡೆಗಿರುತ್ತೆ. ಇಲ್ಲೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ, ಮಾಜಿ ಸಹಕಾರ ಸಚಿವರು ಹಿರಿಯ ಸಹಕಾರಿ ಧುರೀಣರಾಗಿರ್ತಕ್ಕಂಥ ಎಸ್ ಪಾಟೀಲ್ರವರು ತಮ್ಮ 93ನೇ ವರ್ಷದ ಜನ್ಮದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ, ಅತ್ಯಂತ ಮಾರ್ಗದರ್ಶಕವಾಗಿ ಆಚರಣೆಯನ್ನು ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಒಂದು ರೀತಿಯೊಳಗೆ ಹೆಮ್ಮೆ ಅಂತ ಹೇಳಬಹುದು. ಇಂತಹ ಸರಳ ವ್ಯಕ್ತಿತ್ವದ ಸಹಕಾರಿ ಎಸ್ ಪಾಟೀಲ್ರು ಅಂತೇಳಿ ಅಂತ. ಅವರು ಪಾಟೀಲ್ರು ಒಂದು ರೀತಿ ಪರಿಸರ ಪ್ರೇಮಕ್ಕೆ ಅತ್ಯಂತ ಪ್ರೀತಿ ಪಾತ್ರರಾದಂಥವ್ರು. ಪರಿಸರವನ್ನು ಉಳಿಸಬೇಕು, ಪರಿಸರವನ್ನು ಬೆಳೆಸಬೇಕು ಅನ್ನುವಂಥ ವಿಚಾರಗಳಿಗೆ ಅಗ್ರಗಣ್ಯ ಸ್ಥಾನದೊಳಗೆ ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟ ಚಿಂತನೆಯೊಂದಿಗೆ ಮುಂದಾಗುವಂಥ ವ್ಯಕ್ತಿತ್ವ ಇರುವಂಥ ಎಸ್ ಪಾಟೀಲ್ರು ತಮ್ಮ 93ನೇ ಜನ್ಮದಿನಾಚರಣೆಯನ್ನು ಪರಿಸರ ಕಾಳಜಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. 93 ಸಸಿಗಳನ್ನು ನೆಡುವ ಮೂಲಕ ಹಸಿರು ಸಂದೇಶ ಸಾರತಕ್ಕಂಥ ವಿಚಾರಕ್ಕೆ ಮುಂದಡಿ ಇಟ್ಟಿದ್ದಾರೆ. ಗದಗ ಬೆಟಗೇರಿ ರೋಟರಿ ಕ್ಲಬ್, ಗದಗ ಬೆಟಗೇರಿ ಇನ್ನರ್ವಿಲ್ ಕ್ಲಬ್, ರೋಟ್ರಾಕ್ಟ್ ಕ್ಲಬ್, GT ಕಾಲೇಜ್ ಘಟಕಗಳು ಒಂದಾಗಿ ಇವತ್ತು ಆ ಕಾರ್ಯಕ್ರಮಕ್ಕೆ ಆಚರಿಸಿದ್ದಾರೆ. ಅಂದರೆ ಇವತ್ತು ಅವರ ಜನ್ಮದಿನಾಚರಣೆ ಹಿನ್ನೆಲೆಯೊಳಗೆ 2 ದಿವಸ ಮುಂಚಿತವಾಗಿಯೇ 93 ಸಸಿಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಇದರ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕಾರ್ಯಕ್ರಮಗಳಿಗೆ ಅನೇಕ ರೋಟರಿಯವರು ಪಾಲ್ಗೊಂಡಿದ್ದಾರೆ, ಅವರನ್ನು ಶುಭ ಹಾರೈಸಿದ್ದಾರೆ. ಈ ರೀತಿಯ ವಿಶಿಷ್ಟ ರೀತಿಯಲ್ಲಿ ಜನ್ಮದಿನಾಚರಣೆ ಆಚರಿಸೋದಿದೆಯಲ್ಲ, ಅದು ಎಲ್ಲರ ಕಡೆಯಲ್ಲೂ ಸಾಧ್ಯತೆ ಇಲ್ಲ. ಇವತ್ತು ಪ್ರಸ್ತುತ ಜನ್ಮದಿನಾಚರಣೆ ಅಂತ ಹೇಳಿದಾಕ್ಷಣ ಕೇಕ್ ಕಟ್ ಮಾಡಬೇಕು, ದೊಡ್ಡ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಳಗೆ ತಮ್ಮ ಜನ್ಮದಿನಾಚರಣೆ ಆಚರಿಸ್ಕೊಳ್ಬೇಕು, ತಮ್ಮ ಪಟಾಲಗಳನ್ನು ಕರೆದು ಜೈಕಾರಗಳನ್ನು ಹಾಕಿಸ್ಕೊಳ್ಬೇಕು ಅನ್ನುವಂಥದ್ದು ನಡೆದಿರುವ ಸಂದರ್ಭಗಳಿಗೆ ಅದೆಲ್ಲದಕ್ಕೂ ಹೊರತುಪಡಿಸಿ ಅದರಿಂದ ದೂರ ಆಗಿ ಪ್ರಸ್ತುತ ನಾವು ನಮ್ಮ ಭೂತಾಯಿಗೆ ಏನನ್ನು ಕೊಡುಗೆಯಾಗಿ ನೀಡಬಹುದು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಪರಿಸರ ಉಳಿದರೆ ನಾವು ಉಳಿತೀವಿ ಅಂತಕ್ಕಂಥ ಹಿನ್ನೆಲೆ ಒಳಗೆ ಎಸ್ ಪಾಟೀಲ್ರವರು ತಮ್ಮ 93ನೆಯ ಜನ್ಮದಿನವನ್ನು ಸಸಿ ನೆಡುವುದರ ಮೂಲಕವಾಗಿ, ಹಸಿರು ಸಂದೇಶವನ್ನು ಸಾರುವುದರ ಮೂಲಕವಾಗಿ ಜನ್ಮದಿನಾಚರಣೆ ಆಚರಿಸಿಕೊಂಡಿದ್ದಾರೆ. ಎಸ್ ಪಾಟೀಲ್ರು ಶತಾಯುಷಿಗಳಾಗಲಿ, ನಿರಂತರವಾಗಿರ್ತಕ್ಕಂಥ ಪರಿಸರದ ಪ್ರೇಮ ಹೀಗೆಯೇ ಮುಂದುವರಲಿ, ಹಿರಿಯರ ಮಾರ್ಗದರ್ಶನಕ್ಕೆ ಪ್ರಸ್ತುತ ಇರುವಂತಹ ಕಿರಿಯರು ಅವರನ್ನು ಅನುಸರಿಸುವಂತಾಗಲಿ, ಎಸ್ ಪಾಟೀಲ್ರವರ ಕಾರ್ಯ ಎಲ್ಲರಿಗೂ ಮಾರ್ಗದರ್ಶಕವಾಗಲಿ ಅಂಥೇಳಿ ಅವರ ಜನ್ಮದಿನಾಚರಣೆಗೆ 93 ಸಸಿ ನೆಟ್ಟಂಥ ವಿಚಾರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತು ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.